ಆಯ್ತಾ ನಿಂದು ಮನೆಗೆ ಹೋಗು. ನಿಲ್ಲೋ. ಮೀನಾ ನಿಲ್ಲೋ. ಸಾರಿ ಸರ್, ಸ್ವಲ್ಪ ನಿಂತ್ಕೋತೀರಾ ಸರ್? ನಿಂತೇ ಇದ್ದೀನಿ. ಸರ್ ನಂದೇನೋ ವಸ್ತು ಕಳೆದೋಗಿದೆ. ಕಳೆದೋಗಿದೆ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು. ಹೇಗೆ ಕಂಪ್ಲೇಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದೇನಿದೆ, ಸ್ಟೇಷನ್ಗೆ ಬರೋದು ಕಂಪ್ಲೇಂಟ್ ಕೊಡೋದು ಅಷ್ಟೇ. ಆದರೆ ಆ ವಸ್ತುನ ಕದ್ದಿರೋದು ಇನ್ಯಾರೂ ಅಲ್ಲ, ನೀವೇ ಸರ್. ಏನು ಸಾರ್, ನಮ್ಗೊಂದೇ ನಿಮ್ಗೊಂದೇನಾ? ಅದು ಯಾವುದೋ ಹುಡುಗಿ ಮೈ ಮುಟ್ಟಿದ್ದಕ್ಕೆ ನಮ್ಮನ್ನು ಅರೆಸ್ಟೇ ಮಾಡಿಬಿಟ್ರಿ. ಏಯ್ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ, ಇಲ್ಲ ಇಲ್ಲೇ ಏರೋಪ್ಲೇನ್ ಹಚ್ಚಿಸ್ಬಿಡ್ತೀನಿ. ಏಯ್ ನಾನು ನಿನ್ನ ವಸ್ತು ಏನೇ ಕದ್ದೀನಿ? ಅದನ್ನ ಇಲ್ಲೇ ಎಲ್ರ ಮುಂದೆ ಹೇಳಬೇಕಾ ಅಥವಾ ಸ್ವಲ್ಪ ಸೈಡಿಗೆ ಬರ್ತೀರಾ ಸರ್? ಸೈಡಿಗೆ ಹಾಕೋಬೇಕು, ಇಲ್ಲೇ ಹೇಳು. ಬೇಡ ಸರ್, ನಾನೇನಾದರೂ ಎಲ್ರ ಮುಂದೆ ಹೇಳಿಬಿಟ್ರೆ ನಿಮ್ಮ ಮರ್ಯಾದೆನೇ ಹೋಗೋದು. ಇವಳೇನಪ್ಪ ಈ ಥರ ಚಮಕ್ ಕೊಡ್ತಿದ್ದಾಳೆ ಅಂತ ನಾನೇನು ಕದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲ. ಯಾವುದಕ್ಕೂ ಸೈಡಿಗೆ ಹೋಗಿ ಕೇಳಿಸ್ಕೊಳ್ಳೋದು ಒಳ್ಳೇದು. ಏನು ಯೋಚನೆ ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ನರಸಿಂಹ ಸರ್? ಏನಿಲ್ಲ, ಬಾ ಆಯಿತು. ಹೇಳು, ಏನು ಕದ್ದೀನಿ ನಾನು? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಸರ್, ಮುಟ್ ನೋಡಿದ್ರೇನೆ ಗೊತ್ತಾಗೋದು. ಏನ ಮುಟ್ಬೇಕಾ? ಏನು ಮುಟ್ಬೇಕು? ಕೇಳಿಸ್ತಿದ್ಯಾ ಸರ್? ಏಯ್ ಏನು ಕೇಳಿಸ್ಕೊಬೇಕು? ನಿಜವಾಗ್ಲೂ ನಿಮಗೇನು ಕೇಳಿಸ್ಲಿಲ್ವಾ? ಇಲ್ಲ. ಹಾಗಾದ್ರೆ ಈ ಹಾರ್ಟ್, ನನ್ನ ಹೃದಯ ಇದೆಯಲ್ಲ, ಅದಂತೂ ಕಳ್ತನ ಆಗಿರೋದು ಗ್ಯಾರಂಟಿ. ಅದನ್ನ ಕದ್ದಿರೋದು ಇನ್ಯಾರೂ ಅಲ್ಲ, ನೀವೇ. ಏಯ್ ಹುಚ್ಚಿಗೆ ಚಿಡಿದ್ಯಾ? ಬಾಯಿಗೆ ಬಂದಿದ್ದು ಮಾತಾಡ್ತೀಯಾ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿದ್ರೆ ನಿನ್ನೂ ಒದ್ದು ಒಳಗಾಕೊಡ್ತೀನಿ. ನನ್ನ ಬಗ್ಗೆ ಗೊತ್ತಿರ್ತಾನೆ. ಗೊತ್ತು ಬಿಡಿ ಸರ್. ಓಹೋ, ಗೊತ್ತಾಯ್ತು. ಬನ್ನಿ ಸಾರ್, ನಮ್ಗೊಂದೇ ನಿಮ್ಗೊಂದೇನಾ? ನಿನಗಂತೂ ಸರಿಯಾಗಿ ಬೆಂಡೆ ತಿನ್ಕಣ. ನಡೀರೆ. ಚಿರಾಗ್, ಡೋರ್ ಓಪನ್ ಮಾಡಿ ಪ್ಲೀಸ್. ಏನ್ರಿ ಮತ್ತೆ ತೊಂದರೆ ಕೊಡಕ್ ಬಂದ್ರಾ? ನೋ ಚಿರಾಗ್, ನಂಗೆ ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೆ ಬಂದಿದ್ದೀನಿ. ಪ್ಲೀಸ್ ಓಪನ್ ದಿ ಡೋರ್. ನಿಮ್ಮ ಹತ್ರ ಏನು ಮಾತಾಡೋದಿದೆ? ನೀವೆಷ್ಟೇ ಬಾಗಿಲು ಬಡಿದ್ರು ನಾನಂತೂ ತೆಗೆಯಲ್ಲ. ಅಲ್ಲ ಚಿರಾಗ್, ನನ್ನ ರೂಮಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ಡೋರ್ ಓಪನ್ ಮಾಡಿ. ಮಾಡಲ್ಲ. ಚಿರಾಗ್, ಲಾಸ್ಟ್ ಟೈಮ್ ನೀವು ನನ್ನ ರೂಮಿಂದ ಆಚೆ ಹಾಕಿದಾಗ ಏನಾಯ್ತು ಅಂತ ನೆನಪಿದೆ ತಾನೆ? ಮರ್ತೋಗ್ಬಿಟ್ರಾ? ಏನು ಮರ್ತಿಲ್ಲ, ಚೆನ್ನಾಗಿ ಗೊತ್ತಿದೆ. ಮತ್ತೆ ಗೊತ್ತಿದ್ರು ನನ್ನ ಜೊತೆ ಈ ರೀತಿ ನಡ್ಕೋತಿದ್ದೀರಲ್ವಾ? ದಿಸ್ ಇಸ್ ನಾಟ್ ಫೇರ್ ಚಿರಾಗ್. ಅಂದ್ರೇನು, ನಾನು ನಿಮ್ಮನ್ನ ರೂಮಿಗೆ ಸೇರಿಸ್ತಿಲ್ಲ ಅಂತ ಮನೆಯೆಲ್ಲ ಡಂಗೂರ ಸಾರ್ಕೊಂಬರ್ತೀರಾ? ಚಿರಾಗ್, ಅದನ್ನು ಮಾಡೋದಕ್ಕೆ ನಂಗೆ 2 ಸೆಕೆಂಡು ಆಗಲ್ಲ. ಆದರೆ ನಾನು ನಿಮ್ಮ ಜೊತೆ ಹೊಂದ್ಕೊಂಡು ಪ್ರೀತಿನ ಹಂಚ್ಕೊಂಡು ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಆಪೋಸಿಟೇ ಆಗ್ತಿದೆ. ಹಾಂ, ನಾನು ನೀವು ಯಾವಾಗಲೂ ಆಪೋಸಿಟ್ ಆಗೇ ಇರಬೇಕು. ಹಾಗಾದರೆ ನನಗೆ ಯಾಕೆ ಮದುವೆ ಆದ್ರಿ ಚಿರಾಗ್? ಅದು ಬಲವಂತಕ್ಕೋಸ್ಕರ ಅಂತ ಎಷ್ಟು ಸರ್ತಿರಿ ಹೇಳ್ಬೇಕು? ಈಗೇನು ಚಿರಾಗ್, ಡೋರ್ ಓಪನ್ ಮಾಡ್ತೀರಾ ಮಾಡಲ್ವಾ? ಮಾಡಲ್ಲ. ಪ್ಲೀಸ್ ಚಿರಾಗ್, ಓಪನ್ ದಿ ಡೋರ್. ಚಿರಾಗ್, ಬಾಗ್ಲ ತೆಗೀರಿ. ಬಾಗ್ಲ ತೆಗೀರಿ ಚಿರಾಗ್, ಪ್ಲೀಸ್. ನೋಡಿ ಚಿರಾಗ್, ಇವತ್ತು ನೀವು ಬಾಗ್ಲ ತೆಗೆಯೋವರೆಗೂ ನಾನು ಬಿಡಲ್ಲ. ಓಪನ್ ದಿ ಡೋರ್ ಪ್ಲೀಸ್. ಚಿರಾಗ್, ಏನು ಕಾಟ ಕೊಡ್ತಾರಪ್ಪ ಅವರು. ಚಿರಾಗ್, ಈಗಾಗಲೇ ನಾನು ಅಕ್ಕನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ. ಇವ್ರು ಬೇರೆ
ನನ್ನ ವಸ್ತುಗಳನ್ನೆಲ್ಲ ಹುಡುಕ್ತಿದ್ದಾರೆ. ಅದು ಸಾಲದು ಅಂತ ನಾನು ಆಗ್ಲಿಂದ ಬಾಗಿಲು ತಡ್ತಿದ್ರೆ ಬಾಗಿಲು ತೆಗಿತಿಲ್ಲ ಹಸ್ಬೆಂಡು. ನೋಡೇ ಬಿಡೋಣ, ಇವ್ರ ಹಠ ಹೆಚ್ಚ ನನ್ನ ಪ್ರೀತಿ ಹೆಚ್ಚ ಅಂತ. ಎಷ್ಟು ಕಾಟ ಕೊಡ್ತಾರಪ್ಪ ಇವರು. ಚಿರಾಗ್, ನೀವು ಕದ್ದು ಮುಚ್ಚಿನೇ ಮತ್ತೆ ರೂಮ್ಗೆ ಬಂದಿರೋದು ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರ? ನನ್ನ ಭಯದಿಂದ ತಾನೆ ನೀವೆಲ್ಲಿ ಬಂದಿರೋದು? ನೀವು ಕದ್ದು ಮುಚ್ಚಿನೇ ಮತ್ತೆ ರೂಮ್ ಸೇರ್ಕೊಂಡಿದ್ದು ನಾನು ನೋಡ್ದೆ. ಅದಕ್ಕೆ ಏನ್ ಚಿರು, ಏನಾಯ್ತು? ಇಫ್ ಯು ಡೋಂಟ್ ಮೈಂಡ್ ನಾನು ಸ್ವಲ್ಪ ಹೊತ್ತು ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಲಾ? ನನ್ನ ರೂಮಲ್ಲ, ಯಾಕೆ? ಈ ದಿಶಾ ಅವ್ರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಬಂದು ಮಾತಾಡಿಸಿ ಅಂತ ಆರ್ಗ್ಯೂ ಮಾಡ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಸರಿ, ಆದರೆ ಯಾವುದಕ್ಕೂ ನೀನು ದಿಶಾ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಒಳ್ಳೇದು ಚಿರು. ಅಲ್ಲ ಅದಕ್ಕೆ ಅವರು ಒಳ್ಳೆ ಈಗಲೇ ಕಾಂಪ್ರಮೈಸ್ ಆಗು ಅಂತ ನಾನು ಹೇಳ್ತಿಲ್ಲ ಚಿರು. ಹೋಗ್ತಾ ಆದರೂ ನೀವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರಲೇಬೇಕಲ್ವಾ? ಸರಿ, ಈಗ ಹೋಗಿರು. ಥ್ಯಾಂಕ್ಸ್. ಅದಕ್ಕೆ ನೀವು ಬೇಕಾದ್ರೆ ನನ್ನ ರೂಮ್ಗೆ ಹೋಗಿ. ನೀವು ಈ ರೂಮಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನೀವು ಒಬ್ಬರೇ ಇರಲಿ ಅಂತ ಬಿಟ್ಟೆ. ಆದರೆ ಎಷ್ಟೊತ್ತಂತ ಒಬ್ಬಳೇ ಇರೋದು? ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಬಂದೆ. ಮಾತಾಡೋಕ್ಕೆ ಏನೂ ಉಳಿದಿಲ್ಲ. ನಿಮ್ಮ ಕಾಟ ತಡೆಯೋಕ್ಕಾಗದೆ ಬೇಸತ್ತು ಇಲ್ಲಿಗೆ ಬಂದರೆ ಇಲ್ಲೂ ಬಂದು ಕಾಟ ಕೊಡ್ತಿದ್ರಲ್ರಿ. ಹೋಗ್ರಿ ಸುಮ್ಮನೆ. ಹೋಗಲ್ಲ ಚಿರಾಗ್. ಏನು ಎದುರಿಸ್ತಾ ಇದ್ದೀರಾ? ಹಾಗೇನಿಲ್ಲ, ಆದರೆ ನನ್ನಿಂದ ನಿಮ್ಗೆ ಭಯ ಆಗ್ತಿದೆ ಅಂದರೆ ಹಾಗೆ ಅಂದ್ಕೊಳ್ಳಿ. ಹುಡ್ದಾಗಿಂದ ನಮ್ಮ ಅಪ್ಪನೇ ನನ್ನನ್ನು ಹೆದರಿಸಿಲ್ಲ ಅಂಥದ್ರಲ್ಲಿ ನೀವು ಯಾರು ನನಗೆ ಹೆದರ್ಸೋಕ್ಕೆ? ಮೊದಲು ನನಗೆ ಹೆದರ್ಸೋಕ್ಕೆ ನಿಮಗೆ ಮೀಟ್ರ್ ಇದೆಯಾ ತಿಳ್ಕೊಳ್ಳಿ.